SC ST OBC ಇವರಿಗೆಲ್ಲ ತಲೆ ಎತ್ತಿ ನಿಲ್ಲುವಂತ ಮಾಡಿರ್ತಕ್ಕಂಥದ್ದು ಬಿಜೆಪಿ ಸರ್ಕಾರ. ಯಾಕಂದ್ರೆ ನೆನ್ನೆ ಒಂದು ಆರ್ಟಿಕಲ್ ನೋಡ್ತಾ ಇದ್ದೆ, ನಮ್ಮ ಬಿಜೆಪಿ ಸರ್ಕಾರದಲ್ಲಿ ಕೇಂದ್ರದಲ್ಲಿ 57% ಮಂತ್ರಿಗಳಿದ್ದಾರೆ, OBC SC ST ಮತ್ತು ಅಲ್ಪಸಂಖ್ಯಾತರು ಸೇರ್ಕೊಂಡು. ಸೊ ಅದರಿಂದ ಯಾಕೆ ಬಿಜೆಪಿಗೆ ಮತ ಹಾಕಬೇಕು ಅನ್ನೋದು ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ. ಸೊ ವಿಶೇಷವಾಗಿ ಪರಿಶಿಷ್ಟ ಪಂಗಡಗಳ ಮುನ್ನಡೆ ಕಾರ್ಯಕ್ರಮ, ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದು, ಕರ್ನಾಟಕ ರಾಜ್ಯದಲ್ಲಿ ಸುಮಾರು 10 ರಿಂದ 15 ಜಿಲ್ಲೆಗಳಲ್ಲಿ ಪರಿಶಿಷ್ಟ ಪಂಗಡ ಜನಸಂಖ್ಯೆ ಅತಿ ಹೆಚ್ಚಿದೆ. ಯಾಕಂದ್ರೆ ನಮಗೆ ಎಷ್ಟೆಷ್ಟು ಅನುಕೂಲಗಳಾಗಿದೆ. ಯಾಕಂದ್ರೆ ನಾನು 2010ರಲ್ಲಿ ನಾನು ಬಿಜೆಪಿ ಬೆಂಗಳೂರು ನಗರ ಅಧ್ಯಕ್ಷರಾಗಿದ್ದೆ. ವಾಲ್ಮೀಕಿ ಜಯಂತಿ ಆಚರಣೆ ಮಾಡೋದಕ್ಕೆ ಬಿಜೆಪಿ ಸರ್ಕಾರ ಘೋಷಣೆ ಮಾಡಿದ ನಂತರನೇ ನಮ್ಮ ರಾಜ್ಯದಲ್ಲಿ ವಾಲ್ಮೀಕಿ ಸಮಾಜ ಅಥವಾ ST ಸಮಾಜ ಸಂಘಟನೆ ಆಗಿರೋದು. ಮತ್ತೆ ವಾಲ್ಮೀಕಿ ಭವನಗಳು, ನಿಮ್ಗೊಂದು ಜ್ಞಾಪಕ ಇಟ್ಕೊಳ್ಳಿ, 2000 ನಮ್ಮ ಬಿಜೆಪಿ ಸರ್ಕಾರ ಬಂದ ತಕ್ಷಣ ಮೊದಲನೇ ಬಡ್ಜೆಟಲ್ಲೇ, ಸೊ ನಮ್ಮ ST ಮೋರ್ಚಾ ಅಧ್ಯಕ್ಷ ಸಿದ್ದರಾಜು ಇದ್ರು, ನಾನು ಬೆಂಗಳೂರು ನಗರ ಅಧ್ಯಕ್ಷರಾಗಿದ್ದೆ. ಸನ್ಮಾನ್ಯ ಯಡಿಯೂರಪ್ಪನವ್ರು ಕೇಳಿದ್ರು, ಏನು ಬೇಕಾಗಿದೆ ನಿಮಗೆ ST ಮೋರ್ಚಾ ಕೇಳಿ ಅಂತ. ಸೊ ನಾವು ಒಂದು ಕೈಯಲ್ಲಿ ಬಡ್ಜೆಟ್ ಸ್ಟಾರ್ಟ್ ಆಗ್ತಾ ಇತ್ತು, ಬರೀ ಕೈಯಲ್ಲೇ ಬರ್ಕೊಟ್ಟೆ ನಾನು ಅವತ್ತು. ಸೊ ಇವತ್ತು ರಾಜ್ಯದಲ್ಲಿ ವಾಲ್ಮೀಕಿ ಭವನಗಳು ಎಷ್ಟಾಗಿದೆ, ಅವತ್ತು 5 ಸ್ಯಾಂಕ್ಷನ್ ಮಾಡಿದ್ರು ಫಸ್ಟ್. ಇವತ್ತು ಪ್ರತಿ ಜಿಲ್ಲೆಯಲ್ಲೂ 5 ಕೋಟಿ ರೂಪಾಯಿ ವಾಲ್ಮೀಕಿ ಭವನಗಳಿದೆ. ಮತ್ತೆ ಇನ್ನೊಂದು ಪ್ರಮುಖವಾಗಿ ನಾನು ಹೇಳಲೇಬೇಕು, ಮೋದಿಜಿ ಎಸ್ಪೆಷಲಿ ಆದಿವಾಸಿಗಳು ಅವ್ರಿಗೆ ವಿಶೇಷ ಕಾಳಜಿ ವಹಿಸ್ತಾರೆ. ನಿಮಗೆ ಮೊನ್ನೆ ತಾನೇ ರಾಮ ಮಂದಿರ ಉದ್ಘಾಟನೆ ಆಗಿದೆ. ಸೊ ನಾವೆಲ್ಲ ಯೋಚನೆ ಮಾಡ್ತಾ ಇದ್ವಿ, ರಾಮಾಯಣ ಬರೆದಿದ್ದು ವಾಲ್ಮೀಕಿ ಬಗ್ಗೆ ಏನಾದರೂ ಆಗಬೇಕು ಅಲ್ಲಿ ಅನ್ನೋದು ನಮ್ಮ ಆಸೆ ಇತ್ತು. ನಮ್ಮ ಎಲ್ಲ ಕರ್ನಾಟಕದ ವಾಲ್ಮೀಕಿಗಳಿರ್ಬೋದು, ದೇಶದಲ್ಲಿರ್ತಕ್ಕಂಥ ವಾಲ್ಮೀಕಿಗಳಿಗೆ ನೋಡಿ, ವಿಶೇಷವಾಗಿ ಯಾರು ಗೊತ್ತಿಲ್ಲದೇನೆ ಒಂದು ದಿನ ಮೊದಲೇ ಹೇಳಿದ್ರು, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡಿದ್ದಾರೆ ವಾಲ್ಮೀಕಿ ಹೆಸರು. ಯಾರು ಮಾಡಿಲ್ಲ, ವಾಲ್ಮೀಕಿ ಇಂಟರ್ನ್ಯಾಷನಲ್. ಸೊ ವಾಲ್ಮೀಕಿ ಅಲ್ಲಿ ಹೋದವರೆಲ್ಲ ವಾಲ್ಮೀಕಿ ಹೆಸರು ಹೇಳ್ಬೇಕಾಗಿದೆ. ಯಾರು ಅಯೋಧ್ಯೆಗೆ ದರ್ಶನ ಹೋಗ್ಬೇಕು, ವಾಲ್ಮೀಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಬೇಕಾದ್ರೆ ವಾಲ್ಮೀಕಿ ಹೆಸರು ಹೇಳಿ. ಸೊ ಈ ತರ ಎಲ್ಲ ಮಾಡಿದ್ದಾರೆ. ಅದಕ್ಕೂ ಮುಖ್ಯವಾಗಿ ವೆರಿ ಇಂಪಾರ್ಟೆಂಟ್,